ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲೇ ವಿಡಿಯೋದಲ್ಲಿ ನಮಗೆ 480 ಪ್ರೈಮಾ G3 ಬಗ್ಗೆ ಮಾಹಿತಿ ಕೊಟ್ಟಿದ್ರಿ ಸರ್. ಈಗ ಈ 330 ಮಾಡೆಲ್ ಬಗ್ಗೆ ಮಾಹಿತಿ ಕೊಡಿ ಸರ್. ಓಕೆ ಸರ್, ಮೊದಲು ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೆ ನಾನು. 480 ಪ್ರೈಮಾ ಟ್ರ್ಯಾಕ್ಟರ್ ಬಗ್ಗೆನೂ ಡೀಟೇಲ್ಸ್ ಕೊಟ್ಟಿದ್ದೆ. 480 ರೆಗ್ಯುಲರ್ 5 ಸ್ಟಾರ್ ಸೂಪರ್ ಪ್ಲಸ್ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಈ ಟ್ರ್ಯಾಕ್ಟರ್ ಬಂದುಬಿಟ್ಟು ಐಶರ್ ಮಾಡಲಲ್ಲಿ 333 ಅಂತ ಹೇಳಿ ಸೂಪರ್ ಪ್ಲಸ್ 5 ಸ್ಟಾರ್ ಟ್ರ್ಯಾಕ್ಟರ್ ಸರ್. ಇದು 36 HP ಟ್ರ್ಯಾಕ್ಟರ್ ಬರುತ್ತೆ. ನಿಮ್ಗೆ ಅರೌಂಡ್ 39 to 40 HP ವರೆಗೂ ನಿಮಗೆ ಕ್ಯಾಟಗರಿ ಬರುತ್ತೆ. ಸ್ಪೆಸಿಫಿಕ್ ಆಗಿ ಇದು ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ವಾಟರ್ ಕೂಲ್ಡ್ ಇಂಜಿನ್, ಸೇಮ್ ಅದ್ರ ಥರನ ಸಿಮ್ಸನ್ ಇಂಜಿನ್ ಬರುತ್ತೆ. ಅದರೊಳಗೂ ಸಿಮ್ಸನ್ ಇಂಜಿನ್ ಬರುತ್ತೆ, ಇದ್ರೊಳಗೂ ಸಿಮ್ಸನ್ ಇಂಜಿನ್ ಬರುತ್ತೆ. ಆಮೇಲೆ ವಾಟರ್ ಕೂಲ್ಡ್ ಇರೋದ್ರಿಂದ ನಿಮ್ಗೆ ಹೀಟ್ ಆಗ್ತೈತಿ ಅನ್ನುವಂಥದ್ದು ಏನೂ ಇರಲ್ಲ. ಮತ್ತು ಇದ್ರೊಳಗೂ ನಿಮ್ಗೆ ನಾರ್ಮಲ್ ಸ್ಟೇರಿಂಗ್ ಮತ್ತು ಪವರ್ ಸ್ಟೇರಿಂಗ್ ಸಿಗುತ್ತೆ. ಈ ಸದ್ಯ ಈಗ ಅವೈಲೇಬಲ್ ಇರ್ತಕ್ಕಂಥದ್ದು ಪವರ್ ಸ್ಟೇರಿಂಗ್ ಟ್ರ್ಯಾಕ್ಟರ್ ಸರ್ ಇದು. ಓಕೆ ಸರ್, ಈ ಟ್ರ್ಯಾಕ್ಟರ್ಗಳೊಳಗೆ ಭಾಳ ದಿನ ನಿಲ್ಲಿಸಿದ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರುತ್ತಲ್ಲ ಸರ್, ಆ ಥರ ಏನಾದರೂ ಪ್ರಾಬ್ಲಮ್ ಬರುತ್ತೆ? ಹಾಗೇನಿಲ್ಲ ಸರ್, ಟ್ರ್ಯಾಕ್ಟರ್ ಹಂಗೇನಿಲ್ಲ. ಯಾಕಂದ್ರೆ ನಾವು ಈಗ ಫಾರ್ಮರ್ ಕಡೆ ಕೊಟ್ಟರೆ ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡ್ತಿರ್ತಾರೆ ಅವರು. ಹಂಗೆ ಪ್ರೊಲಾಂಗ್ ನೀವು ನಿಲ್ಲಿಸ್ಬೇಕಾಗಿರುತ್ತೆ ಅಂತಂದ್ರೆ ಈಗ ಅಕಸ್ಮಾತ್ ಈಗ ರೈನಿ ಸೀಸನ್ ಒಳಗೆ ಒಂದು 15 ದಿವಸ 20 ದಿವಸ ನಾವು ಹೊಲಕ್ಕೆ ಹೋಗಂಗಿಲ್ಲ ಅಂದಾಗ ನೀವು ಬ್ಯಾಟ್ರಿದು ಒಂದು ನೆಗೆಟಿವ್ ಟರ್ಮಿನಲ್ ತೆಗೆದು ಇಟ್ಟಿದ್ರೆ ಅಂತಂದ್ರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋದಿಲ್ಲ. ಓಕೆ. ಈಗ ಬ್ಯಾಟ್ರಿದಂತೂ ನಿಮ್ಗೆ ಗೊತ್ತೈತಿ. ಇವನ್ ನಾವು ಮನೆಯೊಳಗೂ ನಾವು ಎಲೆಕ್ಟ್ರಿಸಿಟಿ ಸಪ್ಲೈ ಸಪೋರ್ಟ್ ಅಂತ ಸಿಸ್ಟಮ್ ಇಟ್ಕೊಂಡಿರ್ತೀವಲ್ಲ, ಅವಾಗಾದ್ರೂ ಸಹಿತ ಅದು ಆಟೋಮೆಟಿಕ್ ಚಾರ್ಜ್ ಹಾಕೊಂಡಿರೈತಿ. ಗಾಡಿ ಸ್ಟಾರ್ಟ್ ಇತ್ತಪ್ಪ ಅಂದ್ರೆ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇರುತ್ತೆ. ಬ್ಯಾಟ್ರಿ ಸಪೋಸ್ ನಿಮ್ಮ ಪ್ಲಾನ್ ಪ್ರಕಾರ ಸಪೋಸ್ ಒಂದು 15-20 ದಿವಸ ನಾವು ಗಾಡಿ ನಿಲ್ಲಿಸ್ತೀವಿ ಅಂತ ಅನ್ನೋದಾಗ ಅವಾಗ ನೆಗೆಟಿವ್ ಟರ್ಮಿನಲ್ ತೆಗೆದು ಇಡಬೇಕಾಗತ್ತೆ ಸರ್. ಬಟ್ ನಾರ್ಮಲ್ ಆಗಿ ಆ ಥರ ಏನು ಒಂದು 15 ದಿವಸಕ್ಕೆ ಏನಾಗಂಗಿಲ್ಲ. ಹೊಸ ಟ್ರ್ಯಾಕ್ಟರ್ ಇರ್ತಾವೆ. ಏನು ಓಲ್ಡ್ ಟ್ರ್ಯಾಕ್ಟರ್ ಇದ್ದಾಗ ಏನಾಗುತ್ತೆ ರೀ ಸರ್, ಅವಾಗ ಬ್ಯಾಟ್ರಿ ಡೌನ್ ಆಗ್ತಿರ್ತಾವೆ ಅನ್ನೋಂಥದ್ದು. ಅದರ್ವೈಸ್ ಬ್ಯಾಟ್ರಿ ಡೌನ್. ಪವರ್ ಸ್ಟೇರಿಂಗ್ ಬರುತ್ತಾ ಸರ್ ಇದು? ಇದರಲ್ಲಿ ಪವರ್ ಸ್ಟೇರಿಂಗ್ ಸದ್ಯ ಇದು ಅವೈಲೇಬಲ್ ಪವರ್ ಸ್ಟೇರಿಂಗೇ ಇದೆ ಸರ್. ಇದ್ರೊಳಗೆ ನಾರ್ಮಲ್ ಸ್ಟೇರಿಂಗ್ ಇದೆ. ಇದರಲ್ಲಿ 3 ವೇರಿಯಂಟ್ ಸಿಗುತ್ತೆ ನಿಮ್ಗೆ, 4 ವೇರಿಯಂಟ್. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 333 ಅಲ್ಲೇನೆ ನಿಮಗೆ ಈ ಹಿಂದ್ಗಡೆ ಏನು ಟೈರ್ ಬರುತ್ತಲ್ಲ, ಬಟನ್ ಟೈರ್, ಇದ್ರೊಳಗೆ 12 ಸೇಸ್ ಟೈರ್, 12, 4, 28 ಅಂತೇಳಿ ಒಂದು ಟೈರ್ ಬರುತ್ತೆ. ಅಂದ್ರೆ ಇದಕ್ಕಿಂತ ತೆಳ್ಳಂಗ್ ಬರುತ್ತೆ ಸರ್ ಅದು. ಸ್ವಲ್ಪ ಗಿಡ್ ಆಗತ್ತೆ ಅದು. ಸೊ ಅದು ಸ್ಪೆಸಿಫಿಕ್ ಆಗಿ ಫಾರ್ಮರ್ಸ್ ಯಾರು ಈಗ ಹೌಲೇಜ್ ಪರ್ಪಸ್ ಯೂಸ್ ಮಾಡ್ತಿರ್ತಾರಲ್ಲ, ಟ್ರಾಲಿ ವರ್ಕ್, ಟ್ರಾಲಿ ಕೆಲಸನ ಮಾಡ್ತಿರ್ತಾರೆ, ಕಾಂಟ್ರಾಕ್ಟರ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಅವರು 12 ಸೇಸ್ ಟೈರೇ ತೊಗೊಂತಾರೆ ಸರ್. ಸೊ ಅದು ಅವ್ರಿಗೆ ಈಸಿ ವರ್ಕ್ ಅನುಕೂಲ ಆಗುತ್ತೆ. ರೈತರು ತೊಗೊಂಡಾಗ ಏನು ಮಾಡ್ತಾರೆ, ಇದನ್ನ 13 ಸೈಜ್ ಟೈರ್ ತೊಗೊಂತಾರೆ. ಓಕೆ. ಆಮೇಲೆ ಇದರೊಳಗಡೆ ನಿಮ್ಗೆ 12 ಸೈಜ್ ಒಳಗಡೆ ನಿಮ್ಗೆ ನಾರ್ಮಲ್ ಸ್ಟೇರಿಂಗ್ ಸಿಗುತ್ತೆ. 13 ಸೈಜ್ ಒಳಗೂ ನಾರ್ಮಲ್ ಸಿಗುತ್ತೆ. 13 ಸೈಜ್ ಒಳಗೆ ಪವರ್ ಸ್ಟೇರಿಂಗ್ ಸಿಗುತ್ತೆ. ಮತ್ತು ಇದರೊಳಗಡೆ ನಿಮ್ಗೆ ದ ಸೇಮ್ ನಾನು ಹೇಳಿದೆಲ್ಲ ಪ್ರೈಮಾ ಟ್ರ್ಯಾಕ್ಟರ್ ಕೂಡ ಸಿಗುತ್ತೆ. ಪ್ರೈಮಾ G3 ಕೂಡ ಇದ್ರಾಗ ಸಿಗುತ್ತೆ. ಮತ್ತು ಇದು ನಿಮಗೆ ಏನಾಗತ್ತಲ್ಲ, PTO ಶಾಫ್ಟ್ ಬಗ್ಗೆ ಇದಕ್ಕೆ ಹೇಳ್ಬೇಕಂದ್ರೆ ಪವರ್ ಸ್ಟೇರಿಂಗ್ ಇರುವಂಥ ಇದರಲ್ಲಿ ಇದ್ರಾಗ ನಿಮಗೆ ಡ್ಯೂಯಲ್ PTO ಬರುತ್ತೆ ಸರ್. ಡ್ಯುಯಲ್ PTO ಇದೆ. ಡ್ಯೂಯಲ್ PTO ಬರುತ್ತೆ. ಓಕೆ. ಆಮೇಲೆ ಇವೆಲ್ಲ ಹೈಡ್ರೋಲಿಕ್ಸ್ ಬರುತ್ತೆ ಸರ್. ಹೈಡ್ರೋಲಿಕ್ಸ್ ಅಂತಂದ್ರೆ ನಿಮ್ಗೆ ಏನಾಗುತ್ತಲ್ಲ, ಆ ಗಾಡಿಗೆ ಎಕ್ಸ್ಪ್ಲೇನ್ ಮಾಡಿದಂಗೆ ಡಿಫ್ರೆಂಟ್ ಅಗ್ದಿ ಪ್ರಿಸಿಷನ್ ಆಗಿ ನೀವು ಸೆಟ್ಟಿಂಗನ್ನು ಮಾಡ್ಕೋಬೋದು. ನೇಗ್ಲ ಹೊಡಿಯೋತ್ನಾಗ ಅಂದ್ರೆ ಇದು ಆಟೋಮೆಟಿಕ್ ಇದೆ ಸರ್ ಇದು? ಆಟೋಮೆಟಿಕ್ ಇರುತ್ತೆ. ಇಲ್ಲಿ ಲಿವರ್ಸ್ ಇರ್ತಾವೆ ಸರ್. ಲಿವರ್ ಸೆಟ್ ಮಾಡಿಬಿಟ್ಟು ನೀವು ಇದನ್ನು ಮಾಡಿಬಿಟ್ರೆ ನೀವು ಯಾವ ರೇಂಜಿಗೆ ನೀವು ರೇಂಜ್ ಕೊಡ್ತಲ್ಲ ಆ ರೇಂಜಿವರೆಗೂ ನಿಮ್ಗೆ ಅದು ಆಪರೇಷನ್ ಕೊಡ್ತದೆ ಸರ್. ಅಂದ್ರೆ ಈ ರೈತರಿಗೆ ಈ ಟ್ರ್ಯಾಕ್ಟರಿಂದ ಹೆಚ್ಚಿಗೆ ಯೂಸ್ ಆಗೋದೇನು ಸರ್? ರೈತರಿಗೆ ಬೆನಿಫಿಟ್ ಈ ಐಶರ್ ಟ್ರ್ಯಾಕ್ಟರ್ ಬಗ್ಗೆ ಅಥವಾ ಈ 333 ಬಗ್ಗೆ ಹೇಳ್ಬೇಕಂತಂದ್ರೆ ಸರ್, 333 ಒಳಗಡೆ ಏನಂತಂದ್ರೆ ಕಸ್ಟಮರ್ಗೆ ಏನಾಗತ್ತಲ್ರಿ, ಫ್ಯೂಯಲ್ ಎಕಾನಮಿ ಜಾಸ್ತಿ. ಈಗ 480 ಕಂಪೇರ್ ಮಾಡಿದ್ರೆ ಇದು ಇನ್ನೂ 1 ಕಿಲೋಮೀಟರ್ ಹೆಚ್ಚಿಗೆ ಫ್ಯೂಯಲ್ ಎಕಾನಮಿ ಕೊಡುತ್ತೆ. ಹಾಗಾಗಿ ರೈತರು ಇದನ್ನು ಕೂಡ ರೈತರು ಈಗ ಸಣ್ಣ ಉಳಿಮೆದಾರ ಅಂತ ಇರ್ತಾರಲ್ಲ, ಒಂದು ಜಸ್ಟ್ ಒಂದು 8 ಎಕರೆ 10 ಎಕರೆ ಈ ತರ ಇದ್ದವ್ರಿಗೆ ಈ ಟ್ರ್ಯಾಕ್ಟರ್ ಬೆಸ್ಟ್ ಸರ್. ಈಗ ದೊಡ್ಡ ಫಾರ್ಮರ್ಸ್ ಇರ್ತಾರೆ, 20 ಎಕರೆ 40 ಎಕರೆ ಹೊಲ ಇದ್ದವರು, ಅವರು 480 548 ಈ ತರ ಟ್ರ್ಯಾಕ್ಟರ್ಗಳನ್ನ ತಗೋತಾರೆ ಸರ್. ಈ ಟ್ರ್ಯಾಕ್ಟರ್ ಸ್ಪೆಸಿಫಿಕ್ ಆಗಿ ನಮ್ಮ ಕಡೆ ಫಾರ್ಮರ್ಸ್ ತಗೊಳ್ಳೋದು ಅಂತಂದ್ರೆ ಚಿಕ್ಕ ಫಾರ್ಮರ್ಸ್, ಚಿಕ್ಕ ರೈತರು ಏನಿದಾರಲ್ಲ, ಅವರು ತಮ್ಮ ಹೊಲದ ಉಳಿಮೆಗಾಗಲಿ ಅಥವಾ ಟ್ರಾಲಿ ವರ್ಕಿಗಾಗಲಿ ತೊಗೊಂಡ್ರೆ ಇದು ಹೊಲದೊಳಗೆ ಎಲ್ಲ ಕೆಲಸನೂ ಮಾಡುತ್ತೆ ಸರ್. ಮತ್ತೆ ಕಾಂಟ್ರಾಕ್ಟರ್ಸ್ ಎಸ್ಪೆಷಲಿ ಈಗ ಅವ್ರದ್ದು ಟ್ರಾಲಿ ವರ್ಕ್ ಇರುತ್ತೆ, ಟ್ಯಾಂಕರ್ ತೊಗೊಂಡು ಹೋಗೋದಿರುತ್ತೆ, ಆ ಥರ ಕೆಲಸಕ್ಕೂ ಇದು ಯೂಸ್ ಆಗುತ್ತೆ ಸರ್. ಮತ್ತೆ ಬಾಡಿಗೆ ಹೊಡಿತಿರ್ತಾರಲ್ಲ ಸರ್, ಬೇರೆಯವ್ರು ತೊಗೊಂಡು ಆ ಥರದಕ್ಕೆಲ್ಲ ಯೂಸ್ ಆಗುತ್ತೆ? 100% ಸರ್. ಬಾಡಿಗೆ ಹೊಡೆಯೋರಿಗೆ ಐಶರ್ ಟ್ರ್ಯಾಕ್ಟರ್ ಒನ್ ಆಫ್ ದ ಬೆಸ್ಟ್ ಟ್ರ್ಯಾಕ್ಟರ್ ಸರ್. ಯಾಕಂದ್ರೆ ಹೆವಿ ವರ್ಕ್ ಮಾಡುತ್ತೆ, ಫ್ಯೂಯಲ್ ಎಕಾನಮಿ ಚೆನ್ನಾಗಿದೆ. ಓಕೆ. ಸೊ ಜಾಸ್ತಿ ಲಾಭ ಮಾಡ್ಕೊಳುತ್ತೆ ಸರ್. ಆಮೇಲೆ ಸರ್ ಇದರಲ್ಲಿ ನಮ್ಮ ಈ ಟ್ರ್ಯಾಕ್ಟರಲ್ಲಿ ನಿಮ್ಗೆ ಅಡ್ಜಸ್ಟೇಬಲ್ ಕುಷನ್ ಸೀಟ್ ಇದೆ ಸರ್.
ಮತ್ತೆ ಇದರಲ್ಲಿ ನೀವು ಕೂಡ ಸ್ಟ್ರೆಂತ್ ಕೂಡ ಸೆಟ್ ಮಾಡ್ಬೋದು. ಈಗ ಏನು ಡ್ರೈವರ್ ಯೂಸ್ ಇರ್ತಾನಲ್ಲ, ಡ್ರೈವರ್ ವೇಟ್ ಕಡಿಮೆ ಇತ್ತಂತಂದ್ರೆ ಇದನ್ನ ನಾವು ತಿರುಗಿಸಿ ಅವ್ರಿಗೆ ವೇಟ್ ಕಡಿಮೆ ಇದ್ದವರೆಗೂ ಸೆಟ್ ಮಾಡ್ಬೋದು. ಹೆವಿ ವೇಟ್ ಇದ್ರೆ ಇದನ್ನ ನಾವು ಟೈಟ್ ಮಾಡಿದ್ರೆ, ಈ ಲಿವರ್ ಟೈಟ್ ಮಾಡಿದ್ರೆ ಹೆವಿ ವೇಟ್ ಇದ್ದವ್ರಿಗೂ ಸಹಿತ ಅದು ಮೇಲೆ ಕೆಳಗೆ ಹೋಗುತ್ತೆ ಸರ್. ಅವಾಗ ಏನಾಯ್ತು, ಇಲ್ಲಿ ಸ್ಪ್ರಿಂಗ್ ಲೋಡ್ ಇರ್ತದೆ, ಸ್ಪ್ರಿಂಗ್ ಲೋಡ್ ಸೆಟ್ ಆಗುತ್ತೆ ಸರ್. ಸೊ ಅವಾಗ ಅವ್ರಿಗೆ ಏನಾಗುತ್ತೆ, ಕುಷನ್ ಇಫೆಕ್ಟ್ ಈಸಿ ಆಗುತ್ತೆ. ಸೊ ಬಾಟಲ್ ಸ್ಟ್ಯಾಂಡ್ ಸರ್ ಇದು. ಇಲ್ಲಿ ವಾಟರ್ ಬಾಟಲ್ ಇಡಾಕ ಅನುಕೂಲ ಇದೆ ಸರ್. ಈಗ ಹೊಲದಾಗ ರೈತರು ಹೋಗಿರ್ತಾರಲ್ಲ, ಅವ್ರಿಗೆ ನೀರಿನ ಬಾಟಲ್ ಇಟ್ಕೊಳಕ್ ಅನುಕೂಲ ಆಗುತ್ತೆ ಸರ್. ಇದೇನಿಲ್ಲ ಟ್ರಯಾಂಗಲ್ ಬೋರ್ಡ್, ಇದು ಹೆಸಾರ್ಡ್ ಬೋರ್ಡ್ ಅಂತ ಹೇಳಿ ಹಿಂದ್ಗಡೆಯಿಂದ ಗಾಡಿಗಳು ಬರ್ತಿರುವಾಗ ಇಲ್ಲಿ ಒಂದು ಏನೋ ಒಂದು ಇಂಪ್ಲಿಮೆಂಟ್ ಐತಿ, ಏನೋ ಒಂದು ಐಟಮ್ ಐತಿ ಅಂತ ರಿಫ್ಲೆಕ್ಷನ್ ಆಗುತ್ತೆ ಸರ್. ರೇಡಿಯಂ ತರ ರೇಡಿಯಂ ತರ ಇದು. ಹೌದು. ಆಮೇಲೆ ಇದ್ರಾಗ ಇನ್ನೂ ಒಂದು ಹೇಳ್ಬೇಕಂದ್ರೆ ಐಷರ್ ಟ್ರ್ಯಾಕ್ಟರ್ ಅಲ್ಲಿ ಒಂದು ಪಾಯಿಂಟ್ ನಿಮ್ಗೆ ಆಗಲೇ ನಾನು ಹೇಳಿದ್ದಿಲ್ಲ, ನೀವು ಇಲ್ಲಿ ಬರ್ರಿ ಸರ್. ಇದರಲ್ಲಿ ಇಲ್ಲಿ 7 ಪಾಯಿಂಟ್ ಪಿನ್ ಅಂತಿದೆ ಸರ್. ಈ 7 ಪಾಯಿಂಟ್ ಪಿನ್ ಅಲ್ಲಿ ಏನಿದೆ ಅಲ್ಲ ಸರ್, ನೀವು ಮನೆಗೆ ಸಹಿತ ನೀವು ಕರೆಂಟ್ ಅನ್ನ ತಗೋಬಹುದು. ಇಲ್ಲಿ ಕನೆಕ್ಷನ್ ಮಾಡಿ ನೀವು ಮನೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿಂದ ನೀವು ಮನೆ ಸಹಿತ ಕನೆಕ್ಷನ್ ತಗೋಬಹುದು ಸರ್. ಜನರೇಟರ್ ತರ ಕೆಲಸ ಮಾಡುತ್ತೆ. ಜನರೇಟರ್ ತರ ನೀವು ಇದನ್ನ ಕೆಲಸ ಮಾಡಬಹುದು. ಅಂದ್ರೆ ಟ್ರ್ಯಾಕ್ಟರ್ ಆನ್ ಮಾಡಿಡ್ಬೇಕು. ಹೌದು, ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡ್ಬಿಟ್ಟು ನೀವು ಅದ್ರ ತಕ್ಕ ವೈರಿಂಗ್ ಕನೆಕ್ಷನ್ ಮಾಡಿದ್ರೆ, ಕನೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಟೇಕ್ ಅ ಪವರ್ ಸಪ್ಲೈ ಟು ಯುವರ್ ಹೌಸ್. ಅಂದ್ರೆ ಇದು ಎಲ್ಲಾ ತರ ಕೆಲಸ ಮಾಡುತ್ತೆ 100% ಜನರೇಟರ್ ಬಂದು ಇದನ್ನ ಯೂಸ್ ಮಾಡ್ಬೋದು. ಆ ತರ ಫುಲ್ ಫ್ಲೆಜ್ ಜನರೇಟರ್ ಆಗಲ್ಲ, ಬಟ್ ನಿಮ್ಗೆ ಎಮರ್ಜೆನ್ಸಿ ಬೇಕು ಅಂದ್ರೆ ನೀವು ತಗೋಬಹುದು. ಓಕೆ. ಅಂದ್ರೆ ಹೊಲದಲ್ಲಿ ಎಲ್ಲಾದ್ರೂ ಹೋದಾಗ ನೀರ್ ಬೇಕಂದ್ರೆ ಮೋಟರ್ ಗೀಟ್ ಹಚ್ಕೋಬಹುದು, ಸಣ್ಣ ಮೋಟ್ರು. ಹೌದು. ಓಕೆ ಸರ್, ಐಷರ್ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.